ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇಗೆ ಸ್ಪ್ರೇ ಮಾಡಬೇಕು, ಯಾವ ರೀತಿ ಕೊಡಬೇಕು, ಯಾವ ರೀತಿ ಇಲ್ಲ ಅಂಥೇಳಿ. ಅದರಿಂದ ಲಾಭ ಏನು ನಷ್ಟ ಏನು ಎರಡೂ ತಿಳಿಸಿದ್ದೀನಿ. ಇಲ್ಲಿ ನೋಡಿ, ನಾನು ಶಾವಂತಿ ಗಿಡಕ್ಕೂ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ನನ್ನ ಶಾವಂತಿ ಗಿಡಗಳು ಇಷ್ಟು ಹಚ್ಚ ಹಸಿರಾಗಿ ಇರೋದಕ್ಕೆ ಕಾರಣ ನಾವು ಕೊಡೋ ಗೊಬ್ಬರದಿಂದನೇ. ನಾನು ಕೆಮಿಕಲು ಯೂಸ್ ಮಾಡ್ತೀನಿ ಮತ್ತು ಆರ್ಗ್ಯಾನಿಕ್ಕು ಯೂಸ್ ಮಾಡ್ತೀನಿ, ಎರೆಗೊಬ್ಬರನೂ ಯೂಸ್ ಮಾಡ್ತೀನಿ. ನಾನು ಎರೆಗೊಬ್ಬರ ಅಂದರೆ ವರ್ಮಿ ಕಂಪೋಸ್ಟು ಮತ್ತು ತಿಪ್ಪೆ ಗೊಬ್ಬರ ಎಲ್ಲ ಯೂಸ್ ಮಾಡ್ತೀನಿ. ಪ್ರತಿಯೊಂದು ಕೊಡೋದ್ರಿಂದ ಕೆಮಿಕಲ್ಲೂ ಬೇಕು ನಮಗೆ, ಆರ್ಗ್ಯಾನಿಕ್ಕು ಬೇಕು. ಎರಡೂ ಇದ್ದರೆ ನಮ್ಮ ಗಿಡಗಳು ಚೆನ್ನಾಗಿರೋದು. ಮೈಟ್ಸ್ ಬಂದರೆ ಬೇವಿನ ಎಣ್ಣೆಯಲ್ಲಿ ಅಷ್ಟೇ ಕ್ಲೀನ್ ಆಗಲ್ಲ, ಅದು ನಾವು ಕೆಮಿಕಲ್ ಗೊಬ್ಬರ ಹೊಡಿತಾ ಇರಬೇಕು. ನೀವೆಷ್ಟು ಬೇವಿನ ಹಿಂಡಿ ಬೇವಿನ ಎಣ್ಣೆ ಹೊಡೆದ್ರೂ ಅದು ಬೇಗ ಹೋಗಲ್ಲ. ನಾವು ಕೆಮಿಕಲ್ ಪೆಸ್ಟಿಸೈಡ್ ಹೊಡೆದ್ರೇ ಹೋಗೋದು. ಇಲ್ಲಿ ನೋಡಿ, ನನ್ನ ಗಿಡದಲ್ಲಿ ಒಂದು ಹುಳ ಇಲ್ಲ, ಏನೂ ಇಲ್ಲ. ಅಷ್ಟು ನೀಟಾಗಿ ನಾನು ಮೇಂಟೈನ್ ಮಾಡಿದ್ದೀನಿ ನಂದು ಸೇವಂತಿ ಗಿಡಗಳು. ನನಗೆ ಸೇವಂತಿಗೆ ಗಿಡ ಅಂದರೆ ಭಾಳ ಇಷ್ಟ. ಅದರಲ್ಲಿ ಬಹಳಷ್ಟು ಬಣ್ಣದ ಹೂವುಗಳು ಬರುತ್ತೆ. ಅದಕ್ಕಾಗಿ ನೋಡಿ, ಲಾಸ್ಟ್ ಇಯರ್ದು ಗಿಡಗಳು ಇವೆಲ್ಲ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಲಾಸ್ಟಿಗೆ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ನನ್ನ ಗಿಡದಲ್ಲಿ ಎಷ್ಟಕ್ಕೊಂದು ಹೂವು ಬಿಟ್ಟಿದೆ ಅಂಥೇಳಿ ನೀವೇ ನೋಡ್ಬೋದು. ಹಳೆ ವಿಡಿಯೋಗಳೆಲ್ಲ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಪ್ರತಿ ಒಂದು ಗಿಡಕ್ಕೆ ನಾನು ಸ್ಪ್ರೇ ಮಾಡ್ತೀನಿ. ಕೆಳಗಿಂದ ಮೇಲೊಳಗೆ ಫುಲ್ಲು ತೊಯಿಸ್ಬಿಡ್ಬೇಕು ಗಿಡಗಳನ್ನು. ಹಂಗಂದ್ರೇ ನಮ್ಮ ಗಿಡಗಳು ಚೆನ್ನಾಗಿ ಗ್ರೋತ್ ಆಗೋದು. ನೋಡಿ, ಇದು ಲಾಸ್ಟ್ ಇಯರ್ ಗಿಡಗಳದ್ದು. ಈ ವರ್ಷವೂ ಅಷ್ಟೇ ಖುಷಿಯಾಗಿ ಬಂದಿದೆ ನನ್ನ ಗಿಡಗಳು. ಈ ವರ್ಷವೂ ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ, ನನ್ನ ಗಿಡದಲ್ಲಿ ಯಾವ ರೀತಿ ಹೂವು ಬಿಡುತ್ತೆ ಏನಿಲ್ಲ ಅಂಥೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್ ಸ್ನೇಹಿತರೆ.